ಶ್ರೀ ಗುರುಭ್ಯೋ ನಮಃ. ಹರಿವಂಶದ ವಿಷ್ಣು ಪರ್ವದ 116ನೇ ಅಧ್ಯಾಯದಲ್ಲಿ ಉಷಾಪರಿಣಯವನ್ನ ಅದರ ದೀರ್ಘವಾದಂತಹ ವಿವರಣೆಯನ್ನು ನಾವು ಗಮನಿಸಬೇಕು. ಇದೇ ಪ್ರಸಂಗದಲ್ಲೇ ಹಿಂದೊಮ್ಮೆ ಬಂದಿತ್ತಲ್ಲ, ಹರಿಹರರ ಐಕ್ಯ, ಅವರಿಬ್ಬರ ಮಹತ್ವ, ಅದರ ಬಗ್ಗೆ ನಾವು ಹಿಂದಿನ ಈ ಪ್ರಸಂಗದಲ್ಲಿ ನೋಡಿದ್ದೀವಿ. ಅದರಂತೆ ಈ ಪ್ರಸಂಗದಲ್ಲಿ ಕೂಡ ಹರಿಹರರ ಮಹತ್ವ ಇತ್ಯಾದಿ ಬಗ್ಗೆ ವರ್ಣನೆ ಇದೆ. ಜನಮೇಜಯ ಹೇಳಿದೆ, ವೈಶಂಪಾಯನರೇ, ನಿಮ್ಮ ಮುಖಾರವಿಂದದ ನಾನು ಕೃಷ್ಣನ ಅನೇಕ ಲೀಲೆಗಳನ್ನು ಈಗಾಗಲೇ ಶ್ರವಣ ಮಾಡಿದ್ದೇನೆ. ಶಂಕರನಿಂದ ರಕ್ಷಿತನಾದಂತಹ ಬಲಿಯ ಮಗನಾದಂತಹ ಬಾಣಾಸುರನನ್ನು ಕೂಡ ಕೃಷ್ಣ ಪರಾಜಯಗೊಳಿಸಿದ ಅನ್ನುವಂಥ ವಿಷಯವನ್ನು ನೀವು ಹಿಂದೆ ಹೇಳಿದ್ದೀರಿ. ಅದನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸಿದ್ರಿ. ಅದರ ವಿಸ್ತೃತವಾದಂತಹ ವಿವರಣೆಯನ್ನ ನೀವು ಹೇಳಿ. ಬಾಣಾಸುರ ಆ ಶಂಕರನಿಗೆ ಮಗ ಹೇಗೆ ಆದ, ಯಾವ ರೀತಿಯಾಗಿ ಶಂಕರ ಆ ತರ ರಕ್ಷಣೆ ಕೊಟ್ಟಿದ್ದ ತನ್ನ ಮಗನಾದಂತಹ ಬಾಣಾಸುರನಿಗೆ, ಆ ಕಥೆಯನ್ನು ಹೇಳಿ ಅಂತ ಕೇಳಿದ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಅದೆಲ್ಲರಿಗೂ ಗೊತ್ತಿದೆ. ಆ ಪ್ರಹ್ಲಾದನ ಮಗನೇ ವಿರೋಚನನ ಮಗನೇ ಬಲಿಚಕ್ರವರ್ತಿಯ ಮಗನೇ ಬಾಣ. ಬಲಿಚಕ್ರವರ್ತಿ ಅಂದ್ರೆ ವಾಮನಾವತಾರದ ಭಕ್ತನಾದಂಥವನು ಬಲಿ. ಪ್ರಹ್ಲಾದ ಅಂತೂ ನರಸಿಂಹಾವತಾರದ ಭಕ್ತ, ಅದು ಎಲ್ಲರಿಗೂ ಗೊತ್ತಿದೆ. ಈ ಬಾಣ ಏನಿದ್ದ ಬಲಿಚಕ್ರವರ್ತಿಯ ಮಗ ಅವನು. ಬಲಿಚಕ್ರವರ್ತಿಗೆ 100 ಜನ ಮಕ್ಕಳಿದ್ರು. ಅವರಲ್ಲಿ ಹಿರಿಯವನಾಗಿದ್ದ ಇವನು. 100 ದಿವ್ಯಾಸ್ತ್ರಗಳನ್ನು ಹೊಂದಿದ್ದ, 1000 ಭುಜಗಳನ್ನ ಆತ ಹೊಂದಿದ್ದ. ಅಸಂಖ್ಯಾತರಾದಂತಹ ಮಹಾಬಲಿಷ್ಠರಾದಂತಹ ಅನುಯಾಯಿಗಳು, ಅಸುರ ಸೈನಿಕರು ಅವನಿಗಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ಆತ ಕೃಷ್ಣನ ಕೈಯಿಂದ ಪರಾಜಿತನಾದ್ನಲ್ಲ, ಕೃಷ್ಣ ಅವನನ್ನ ಜೀವ ಭರವಸೆ ಬಿಟ್ನಲ್ಲ, ಅದು ಹೇಗೆ, ಆ ವಿಷಯವನ್ನು ಹೇಳಿ ಅಂತ ಹೇಳಿದಾಗ, ಆ ನಡೆದಂತಹ ಯುದ್ಧವನ್ನು ನಾನು ನಿಮಗೆ ವಿವರಣೆ ಮಾಡಿ ಹೇಳ್ತೇನೆ, ಅದನ್ನು ಕೇಳು. ರುದ್ರನ ಸಹಾಯವಿತ್ತು ಅವನಿಗೆ, ಮತ್ತು ರುದ್ರನ ಮಗನಾದಂತಹ ಸ್ಕಂದ ಷಣ್ಮುಖನ ಸಹಾಯವು ಕೂಡ ಇತ್ತು ಬಾಣಾಸುರನಿಗೆ. ಆ ಕಥೆಯನ್ನು ಕೇಳು ಅಂತ ಆ ವೈಶಂಪಾಯನರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹಿಂದೊಮ್ಮೆ ಸ್ಕಂದ ಅಂದ್ರೆ ಷಣ್ಮುಖ, ಪಾರ್ವತಿ ಮತ್ತು ಶಿವರ ಮಗನಾದಂತಹ ಸ್ಕಂದ ಆಟ ಆಡ್ತಿದ್ದ. ಶಿವಪಾರ್ವತಿಯರಿಬ್ಬರು ಆ ಸ್ಕಂದನ ಲೀಲೆಗಳನ್ನ, ಆತನ ಬಾಲ ಲೀಲೆಗಳನ್ನು ನೋಡಿ ಸಂತೋಷ ಪಡ್ತಾ ಇದ್ರು. ಆ ದೃಶ್ಯ ಇಷ್ಟು ಸುಂದರವಾಗಿತ್ತಲ್ಲ, ಆ ಕುಮಾರನು ಕೂಡ ಸಣ್ಣವನಾಗಿದ್ದ. ಬಾಲ ಸೌಂದರ್ಯ, ಕೌಮಾರ ಸೌಂದರ್ಯ ಅವನ ಶರೀರದಲ್ಲಿ ತುಂಬಿ ತುಳುಕ್ತಾ ಇತ್ತು. ಶಿವಪಾರ್ವತಿಯರಿಬ್ಬರು ಆತನನ್ನ ಲಾಲಿಸ್ತಾ ಇದ್ದದನ್ನು ನೋಡಿ ಈ ಬಾಣಾಸುರನಿಗೂ ಒಂದು ಬಯಕೆ ಹುಟ್ಟಿತು. ತಾನು ಕೂಡ ಶಿವಪಾರ್ವತಿಗೆ ಮಗ ಆಗಬೇಕು, ಅವ್ರ ಕಡೆಯಿಂದ ಮಾತೃ ಪ್ರೇಮ ಪಿತೃ ಪ್ರೇಮವನ್ನ ನಾನು ಅನುಭವಿಸಬೇಕು ಅಂತ ಅವನಿಗೊಂದು ಅಪೇಕ್ಷೆ ಹುಟ್ಟಿತ್ತು. ಈ ತರ ಅಪೇಕ್ಷೆ ಹುಟ್ಟಿ ಅವನು ಮಹಾದೇವನನ್ನು ಕುರಿತು ದೀರ್ಘವಾದಂತಹ ಒಂದು ತಪಸ್ಸನ್ನು ಪ್ರಾರಂಭ ಮಾಡಿದ. ಶರೀರವನ್ನ ಶೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಮತ್ತು ಭಯಂಕರ ಅಹಂಕಾರವೂ ಬಂತು ಅವನಿಗೆ. ಅಂತ ಭಾರಿ ತಪಸ್ಸನ್ನು ನಾನು ಮಾಡ್ತಿದ್ದೇನೆ ಅಂತ ಹೇಳಿ ಮಹಾ ತಪಸ್ವಿ ಅಂತ ಧನಿಸಿದ. ಉಮಾಸಹಿತನಾದಂಥ ಮಹಾದೇವನಿಗೂ ಅವನ ತಪಸ್ಸನ್ನು ನೋಡಿ ಬಹಳ ಸಂತೋಷ ಆಯಿತು. ಸಂತೋಷ ಆಗಿ ಅವನ ಎದುರಿಗೆ ಪ್ರತ್ಯಕ್ಷನಾಗಿ ಬಂದು ಕೇಳಿಕೊಂಡ, ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ, ನಿನ್ನ ಮನಸ್ಸಿನಲ್ಲಿ ಏನು ಅಪೇಕ್ಷೆ ಇದೆ ಅದನ್ನು ಕೇಳಿಕೊ ಅಂತ. ದೇವ್ಯಾ ಪುತ್ರತ್ವಮಿಚ್ಛಾಮಿ ತ್ವಯಾ ದತ್ತಂ ತ್ರಿಲೋಚನ, ದೇವಿಯಾದ ಪಾರ್ವತಿಗೆ ನಾನು ಮಗನಾಗಿ ಹುಟ್ಟಬೇಕು ಅಂತ ಅಪೇಕ್ಷೆ ಇದೆ ಅಂತ ಕೇಳ್ಕೊಂಡ್ಬಿಟ್ಟ ಇವನು ವರ. ಹಾಗೆ ಆಗಲಿ ಅಂದ. ದೇವಿ ಪಾರ್ವತಿ, ಇವನು ನಿನಗೊಬ್ಬ ಮಗನಾಗಿ ಹುಟ್ಟಲಿ, ಮಗನಾಗಿ ಇವನು ಮುನ್ನಡೆಯಲಿ, ಕಾರ್ತಿಕೇಯನಿಗೆ ಈತ ಚಿಕ್ಕ ತಮ್ಮನಾಗಲಿ, ಷಣ್ಮುಖ ಏನಿದ್ರೆ ಷಣ್ಮುಖನಿಗೆ ತಮ್ಮನಾಗಿ ಈಗ ಮುಂದುವರಿಯಲಿ. ಯಾವ ಸ್ಥಳದಲ್ಲಿ ಈ ಷಣ್ಮುಖ, ಅಗ್ನಿಪುತ್ರನಾದಂತಹ ಈ ಷಣ್ಮುಖ ಜನಿಸಿದ್ನಲ್ಲ ಹಿಂದೆ, ಅದೇ ಸ್ಥಳದಲ್ಲೇ ಬಾಣಾಸುರನ ರಾಜಧಾನಿಯು ಕೂಡ ಮುಂದುವರಿಯಲಿ, ಅದಕ್ಕೆ ಶೋಣಿತಪುರಿ ಅನ್ನುವ ಹೆಸರು ಉಳಿಯಲಿ, ಈತ ಮಹಾಪರಾಕ್ರಮಿಯಾಗಲಿ. ಅದನ್ನ ಕಥೆ ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ತೇನೆ. ಪಾರ್ವತಿಯ ಗರ್ಭದಿಂದ ನೇರವಾಗಿ ಹುಟ್ಟಲಿಲ್ಲ ಷಣ್ಮುಖ. ಶಿವಪಾರ್ವತಿಯರಿಬ್ಬರಿಗೂ ಕೂಡ ಬೇಗ ಮದುವೆ ಆಗಬೇಕು. ಅದರ ಮೂಲಕ ಹುಟ್ಟಿದಂತಹ ಮಗ ಆ ತಾರಕಾಸುರನನ್ನು ಸಂಹಾರ ಮಾಡಬೇಕು ಅಂತ ದೇವತೆಗಳಿಗೆ ಅಪೇಕ್ಷೆ ಇತ್ತು. ಅದಕ್ಕಾಗಿ ಆ ಮನ್ಮಥನನ್ನು ಕಳಿಸಿದ್ರು, ಶಿವನ ಮನಸ್ಸು ಚಂಚಲ ಆಗಲಿ ಅಂತ ಹೇಳಿ. ಶಿವನ ಮನಸ್ಸು ಚಂಚಲವೂ ಆಯಿತು, ಆತ ಮುಂದೆ ಪಾರ್ವತಿಯನ್ನು ಮದುವೆಯೂ ಆದ. ಆದರೆ ಅನೇಕ ಸಾವಿರ ವರ್ಷಗಳಾದ್ರೂ ಶಿವಪಾರ್ವತಿಯರು ಯಾವುದೇ ಮಗನನ್ನೇ ಹುಟ್ಟಿಸಲಿಲ್ಲ. ತಮ್ಮ ಏಕಾಂತದಲ್ಲಿ ತಾವಿದ್ದು ಬಿಟ್ರು. ಅದನ್ನು ನೋಡಿ ದೇವತೆಗಳಿಗೆ ಮತ್ತಷ್ಟು ಆತಂಕ ಆಯಿತು. ಬಹಳ ಕಷ್ಟಪಟ್ಟು ಆ ಮನ್ಮಥನನ್ನು ಸುಟ್ಟು ಹಾಕಿ ಈ ಶಿವನ ಮನಸ್ಸನ್ನು ಚಂಚಲ ಮಾಡಿ ಶಿವಪಾರ್ವತಿ ಮದುವೆಯಲ್ಲೇನೋ ಮಾಡಿದ್ವಿ, ಇನ್ನು ಮಗನೇ ಆಗಲಿಲ್ಲ, ಯಾರಿಬ್ರು ಮದುವೆ ಆಗಿದ್ದೇನು ಉಪಯೋಗ ಅಂತ ಆಲೋಚನೆ ಮಾಡಿದ್ರು. ಪಾರಿವಾಳದ ರೂಪದಲ್ಲಿ ಅಗ್ನಿಯನ್ನು ಕಳಿಸ್ಕೊಟ್ರಂತೆ.
ಶಿವಪಾರ್ವತಿಯರು ಇದ್ದು ಏನ್ ಮಾಡ್ತಿದ್ದಾರೆ ಸ್ವಲ್ಪ ನೋಡಿ ಬಾ, ಅವ್ರು ಏಕಾಂತಕ್ಕೆ ಸ್ವಲ್ಪ ಭಂಗ ಮಾಡೋದು, ಬಹಳ ಭಂಗ ಮಾಡಬೇಡ ಅಂತ ಕಲಿಸ್ಕೊಟ್ಟಿದ್ರಂತೆ. ಅದು ಬೇರೆ ಬೇರೆ ಪುರಾಣದಲ್ಲಿದೆ, ಯಾವ ಪುರಾಣದಲ್ಲಿ ಅಂತ ನನಗೆ ಅಷ್ಟೆಲ್ಲ ಸ್ಪಷ್ಟವಾಗಿ ಒಂದು ನೆನಪಿಗೆ ಬರ್ತಿಲ್ಲ. ಅಂತೂ ಅಗ್ನಿ ಅಲ್ಲಿಗೆ ಬಂದ, ಪಾರಿವಾಳದ ರೂಪದಲ್ಲಿ ಬಂದು ಅಂತೂ ಯಾವುದೋ ಒಂದು ರೂಪದಲ್ಲಿ ಬಂದ. ಶಿವಪಾರ್ವತಿಯರ ಏಕಾಂತಕ್ಕೆ ಭಂಗ ಆಯಿತು, ಪಾರ್ವತಿಗೂ ಬಹಳ ಅಸಮಾಧಾನ ಆಯಿತು. ಆ ಶಿವನ ತೇಜಸ್ಸು ಕೆಳಗೆ ಬಿದ್ದು ಹೋಯ್ತು. ಶಿವನ ತೇಜಸ್ಸು ಅಮೋಘವಾದಂಥ ಶಿವನ ತೇಜಸ್ಸನ್ನು ಬಿದ್ದು ಹೋಗಿದ್ದನ್ನು ನೋಡಿ ಅದು ವ್ಯರ್ಥ ಆಗಬಾರ್ದು ಅಂತ ಹೇಳಿ ದೇವತೆಗಳು ಆ ತೇಜಸ್ಸನ್ನು ಸ್ವೀಕಾರ ಮಾಡುವಂತ ಅಗ್ನಿಗೆ ಹೇಳಿದರು. ಅಗ್ನಿ ಅದನ್ನು ಸ್ವೀಕಾರ ಮಾಡಿದ. ಆದರೆ ಆ ತೇಜಸ್ಸಿನ ಪ್ರಭೆಯನ್ನು ಆತನಿಗೆ ತಾಳ್ಲಿಕ್ಕಾಗಲಿಲ್ಲ. ಆತ ಅದನ್ನು ತೊಗೊಂಡು ಹೋಗಿ ಅಗ್ನಿ ಮತ್ತು ವರುಣ ಇಬ್ಬರು ಸೇರಿರ್ಬೇಕಾದಲ್ಲಿ ಬಹುಶಃ ತೊಗೊಂಡು ಗಂಗಾ ನದಿಯಲ್ಲಿ ಹಾಕಿಬಿಟ್ರು ಆ ತೇಜಸ್ಸನ್ನು. ಗಂಗಾ ನದಿ ಹೊತ್ಕೊಂಡು ಹೋಯ್ತು. ಆದರೆ ಅದಕ್ಕೂ ಬಹಳ ಕಾಲ ಅದನ್ನು ಧಾರಣೆ ಮಾಡೋದಾಗಲಿಲ್ಲ. ಕೊನೆಗೆ ಈ ಜೊಂಡು ಹುಲ್ಲು, ಶರವಣ ಹುಲ್ಲು ಅಂತ ಕರೀತಾರೆ, ಆ ಹುಲ್ಲು ಬೆಳೆದಿದ್ದಂಥ ಗಂಗಾ ನದಿ ತೀರಕ್ಕೆ ತೊಗೊಂಡೋಗಿ ಹಾಕಿಬಿಡ್ತದೆ. ಗಂಗಾ ನದಿಗೆ ಸ್ವಯಂ ಧಾರಣೆ ಮಾಡೋದಾಗಲಿಲ್ಲ, ಆ ತೀರದಲ್ಲಿ ತೊಗೊಂಡೋಗಿ ಅದನ್ನು ಹಾಕಿಬಿಡುತ್ತೆ. ಆ ತೀರದಲ್ಲಿ ಆ ತೇರಿಸಿ ಹೋಗಿ ಬಿತ್ತು. ತೀರದಲ್ಲಿ ತೇರಿಸಿ ಹೋಗಿ ಬಿದ್ದ ಮೇಲೆ ಅಲ್ಲಿ ಒಂದು ಮಗು ಜನಿಸಿತು. ಆ ಮಗು ಜನಿಸಿತು. ಆ ಮಗುವೇ ಈ ಕಾರ್ತಿಕೇಯ ಅಥವಾ ಷಣ್ಮುಖ. ಆ ಮಗು ಅಲ್ಲಿ ಜನಿಸಿದ್ದನ್ನು ನೋಡಿ ಅದು ತಾಯಾರು ಇರಲಿಲ್ಲಲ್ಲ, ಅದಕ್ಕೆ ಅದು ಅಳ್ಳಿ ಪ್ರಾರಂಭ ಮಾಡಿತು. ಕೃತ್ತಿಕೆಯರು ಅನ್ನುವಂಥ 6 ಜನ ಅಪ್ಸರೆಯರು ಅದನ್ನು ಸಮೀಕ್ಷಿಸಿದರು. 6 ಜನ ಅಪ್ಸರೆಯರಿಗೂ ಕೂಡ ಅದರ ಮೇಲೆ ಪುತ್ರ ವಾತ್ಸಲ್ಯ ಹುಟ್ಟಿತು. ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಆ ಮಗು 6 ರೂಪ ಧಾರಣೆ ಮಾಡಿತು. 6 ಜನ ಕೂಡ ಅದನ್ನ ತನ್ನ ಮಗು ಅಂತ ಧಾರಣೆ ಮಾಡಿದರು. ಹೀಗೆ ಆ ಕೃತ್ತಿಕಾ ಅನ್ನುವಂಥ ಅಪ್ಸರೆಯರಿಂದ ಹುಟ್ಟಿದವನಾದ್ರಿಂದ ಅವನಿಗೆ ಕಾರ್ತಿಕೇಯ ಅಂತ ಹೆಸರು ಬಂತು. 6 ರೂಪಗಳು ಅವನಿಗಿದ್ವಲ್ಲ. ಮುಂದೆ ಆತ 6 ಮುಖಗಳು ಮತ್ತು ಶರೀರ ಒಂದೇ ಹೀಗೆ ಧಾರಣೆ ಮಾಡಿ ಪಾರ್ವತಿ ಸಮೀಪಕ್ಕೆ ಹೋದ. ಅವನು ಷಣ್ಮುಖ ಅನ್ನುವಂಥ ಹೆಸರನ್ನು ತಾಳಿದ. ಕುಮಾರ ಯಾವತ್ತೂ ಕೂಡ ಚಿಕ್ಕ ಬಾಲಕನ ರೂಪದಲ್ಲೇ ಇದ್ದರಿಂದ ಆತ ಕುಮಾರ. ದೇವತೆಗಳ ಸೇನಾಪತಿ ಆದ್ರಿಂದ ಅವನಿಗೆ ಸೇನಾನಿ ಅಂತ ಕೂಡ ಹೆಸರು. ಹೀಗೆ ಅನೇಕ ರೀತಿಯಾದಂಥ ಹೆಸರು. ಅವನು ಹುಟ್ಟಿದ್ದು ಪಾರ್ವತಿಯ ಗರ್ಭದಲ್ಲಿ ಅಲ್ಲ, ಬೇರೆ ಯಾವುದೋ ಒಂದು ನದಿ ತೀರದಲ್ಲಿ ಹುಟ್ಟಿದ್ರಿಂದ ಆ ನದಿ ತೀರವೇ ಈ ರಾಜಧಾನಿ ಆಗಲಿ, ಬಾಣಾಸುರನ ರಾಜಧಾನಿ ಆಗಲಿ ಅಂತ ಶಿವ ಅದಕ್ಕೆ ಒಂದು ವರ ಕೊಟ್ಟಿದ್ದ. ಶೋಣಿತಪುರದಲ್ಲಿ ತನ್ನ ರಾಜಧಾನಿಯನ್ನು ಕಟ್ಟಿಕೊಂಡ ಈ ಬಾಣ ಅಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ರುದ್ರನ ಅನುಗ್ರಹದ ಬಲದಿಂದ ಮತ್ತು ತನ್ನ ಅತುಲವಾದಂಥ ಪರಾಕ್ರಮದಿಂದ ದೇವತೆಗಳಿಗೆ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ. 1000 ತೋಳುಗಳು ಬೇರೆ. ದೇವತೆಗಳ ಜೊತೆಗೆ ಯುದ್ಧ ಮಾಡಬೇಕು ಅಂತ ಆತ ಅಪೇಕ್ಷೆ ಪಟ್ಟ. ಒಂದು ನವಿಲನ್ನು ಕೂಡ ಕೊಟ್ಟನಂತೆ. ಶಿವ ಮತ್ತು ಈ ಕುಮಾರನ ಅನುಗ್ರಹದಿಂದಾಗಿ ಆ ಬಾಣಾಸುರನಿಗೆ ಸಹಾಯಕವಾಗಿ ಒಂದು ನವಿಲು ಬೇರೆ. ಕಾರ್ತಿಕೇಯ ತನ್ನ ತಮ್ಮನಾದಂಥ ಆ ಬಾಣಾಸುರನಿಗೆ ಒಂದು ಧ್ವಜವನ್ನು ಕೊಟ್ಟ ಮತ್ತು ನವಿಲನ್ನು ಕೂಡ ಕೊಟ್ಟ. ದೇವತೆಗಳಿಗಾಗಲಿ, ಗಂಧರ್ವರಿಗಾಗಲಿ, ಯಕ್ಷರಿಗಾಗಲಿ ಯಾರಿಗೂ ಕೂಡ ಆ ಬಾಣಾಸುರನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಎಲ್ಲಿ ಯುದ್ಧಕ್ಕೆ ಹೋದ್ರೆ ಎಲ್ಲರೂ ಸೋತು ಬಿಡ್ತಿದ್ರು. ನಮಗೇನು ಸಾಧ್ಯ ಇಲ್ಲ ನಿಮ್ಮ ಜೊತೆ ಯುದ್ಧ ಮಾಡೋದು, ನೀವು ಹೊರಟೋಗಂತಿದ್ರು. ಅಷ್ಟೆಲ್ಲ ಪರಾಕ್ರಮ ಇದ್ಮೇಲೆ ಯುದ್ಧ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ತಿದ್ದಿಲ್ಲ ಅಂದಮೇಲೆ ಅವನಿಗೆ ಬಹಳ ಖೇದ ಆಗ್ತಿತ್ತು. ನೀವು ಯಾವ ಜೊತೆ ಯುದ್ಧ ಮಾಡಬೇಕು? ಕೊನೆಗೊಮ್ಮೆ ಶಿವನ ಕಡೆಗೆ ಬಂದ. ಶಿವನ ಕಡೆಗೆ ಬಂದು, ಭಗವಂತನೇ, ನಾನು ಸಸೈನ್ಯನಾಗಿ ದೇವತೆಗಳ ಮೇಲೆ ದಂಡೆತ್ತಿ ಹೋಗಿದ್ದೇನೆ. ಸಾಧ್ಯರನ್ನು, ಮರುದ್ಗಣಗಳನ್ನು, ವಿಶ್ವೇ ದೇವತೆಗಳನ್ನು ಎಲ್ಲರನ್ನೂ ಕೂಡ ಸೋಲಿಸಿದ್ದೇನೆ. ನನ್ನನ್ನು ಎದುರಿಸಕ್ಕಾಗದೆ ಅವರೆಲ್ಲರೂ ಕೂಡ ಪರಾಜಿತರಾಗಿದ್ದಾರೆ. ಈ ಪ್ರದೇಶಕ್ಕೆ ಬಂದು ಸುಖವಾಗಿ ಅವರು ವಾಸ ಮಾಡಿಕೊಂಡಿದ್ದಾರೆ. ಯಾವ ಎದುರಾಳಿಯೂ ಕೂಡ ನನಗೆ ಇವತ್ತು ಸಿಗ್ತಾ ಇಲ್ಲ ಅಂದಮೇಲೆ ನನಗೆ ಜೀವನದಲ್ಲೇ ತೀರಾ ನಿರಾಶೆ ಬಂದ್ಬಿಟ್ಟಿದೆ. ಇನ್ನು ಯಾರ ಜೊತೆ ಯುದ್ಧ ಮಾಡೋದು? ಪಂಡಿತರಾದವರಿಗೆ ಪ್ರವಚನ ಮಾಡಬೇಕಂತ ಬಹಳ ಅಪೇಕ್ಷೆ ಹಂಗಿರ್ತದಲ್ಲ, ಹಾಗೆ ಮಹಾಪರಾಕ್ರಮಗಳಿಗೆ ಯಾರನ್ನ ಜೊತೆ ಯಾವಾಗಾದ್ರೂ ಯುದ್ಧ ಮಾಡ್ತಿರ್ಬೇಕು ಅಂತ ಒಂದು ಅಪೇಕ್ಷೆ. 1000 ತೋಳುಗಳ ಮೇಲೆ ವ್ಯರ್ಥ ಆಗಿಬಿಟ್ಟಿವೆ. ಇನ್ನೇನು ಮಾಡೋದು? ಪಂಡಿತ 4 ಹೆಂಗೆ ವ್ಯರ್ಥ ಆಗ್ತಿವೆ, ಹಂಗೆ 1000 ತೋಳುಗಳು ವ್ಯರ್ಥ ಆಗಿಬಿಟ್ಟಿವೆ. ನನ್ನ ಜೊತೆ ಯಾರು ಯುದ್ಧಕ್ಕೆ ಬರ್ತಾರೋ ಹೇಗೆ? ಅದನ್ನಾರು ಸ್ವಲ್ಪ ತಿಳಿಸು. ಯುದ್ಧವಿಲ್ಲದೆ ನನ್ನ ಮನಸ್ಸಿಗೆ ಸಂತೋಷ ಇಲ್ಲದಂತಾಗಿದೆ, ಇದನ್ನು ಹೇಳು ಅಂತ ಕೇಳಿದಾಗ ಆ ವೃಷಭಧ್ವಜರ ಅಂತ ಶಂಕರ ಒಮ್ಮೆ ಗಟ್ಟಿಯಾಗಿ ನಕ್ಕು ಹೇಳಿದ, ಬಾಣಾಸುರನೇ, ನಿನಗೆ ಸರಿಯಾದಂತಹ ಒಬ್ಬ ಎದುರಾಳಿ ಒಂದು ಕಾಲ ಸಿಗ್ತಾನೆ. ಏನು ನಿರಾಶೆಗೊಳ್ಳುವಂತ ಕಾರಣ ಇಲ್ಲ. ಅದಕ್ಕೊಂದು ಸಂದರ್ಭವನ್ನು ನಾನು ತಿಳಿಸ್ತೇನೆ. ಯಾವ ಸಂದರ್ಭ ಬಂತು ಅಂದ್ರೆ ಆ ಶಕುನಗಳನ್ನ, ಲಕ್ಷಣಗಳನ್ನು ನೋಡಿ ನಿನಗೆ ಯುದ್ಧ ಕಾಲ ಸಮೀಪಿಸಿದೆ ಅಂತ ತಿಳ್ಕೋಬೇಕು ನೀನಾಗೆ. ಅಂತ ಸಂದರ್ಭಗಳನ್ನು ನಾನು ನಿನಗೆ ತಿಳಿಸ್ತೇನೆ, ಅದನ್ನು ಗಮನಿಸುವ. ನಿನ್ನ ಸ್ಥಾನದಲ್ಲಿ ಒಂದು ಧ್ವಜ ಏನಿರ್ತದಲ್ಲ, ಶೋಣಿತಪುರದಲ್ಲಿ ಒಂದು ಧ್ವಜ, ಆ ಧ್ವಜ ತಾನಾಗಿ ಕೆಳಗೆ ಬಂದು ಬೀಳ್ತದ. ಧ್ವಜ ಕೆಳಗೆ ಬಂದು ಬಿದ್ದು ಕೂಡಲೇ
ನಿನಗೆ ಯುದ್ಧ ಮಾಡ್ಲಿಕ್ಕೆ ಒಂದು ಅವಕಾಶ ಬಂತು ಅಂತ ತಿಳ್ಕೊ. ಅದೇ ಸರಿಯಾದಂಥ ಅವಕಾಶ. ಬಾಣಾಸುರನಿಗೆ ಭಾರಿ ಆನಂದ ಆಯ್ತು. ಸದ್ಯದಲ್ಲೇ ಅಂತ ಒಂದು ಯುದ್ಧ ಆಗಲಿಕ್ಕಿದೆ ಅಂತ ತಿಳ್ಕೊಂಡ. ಹಲವಾರು ಬಾರಿ ಗಟ್ಟಿಯಾಗಿ ನಕ್ಕ, ತನ್ನ ಸಾವಿರಾರು ಭುಜಗಳನ್ನು ತಪ್ಪಿಕೊಂಡ, ಪ್ರಸನ್ನವದನಾಗಿ ಶಿವನ ಪಾದಗಳಿಗೆ ಬಿದ್ದ. ದಿಷ್ಟ್ಯಾ ಬಾಹುಸಹಸ್ರಸ್ಯ ನ ವೃಥಾ ಧಾರಣಂ ಮಮ ದಿಷ್ಟ್ಯಾ ಸಹಸ್ರಾಕ್ಷಮಹಂ ವಿಜೇತ ಪುನರಾಹವೇ. ಭಗವಂತನೇ, ಇದು ನನ್ನ ಅದೃಷ್ಟ. ನನ್ನ 1000 ತೋಳುಗಳನ್ನು ಹೊತ್ಕೊಂಡು ತಿರುಗಾಡ್ತಾ ಇದ್ದೇನಿದೆಯಲ್ಲ, ಇದೇನು ವ್ಯರ್ಥ ಆಗಲಿಕ್ಕಿಲ್ಲ. ಒಂದಲ್ಲ ಒಂದು ಕಾಲದಲ್ಲಿ 1000 ತೋಳುಗಳಿಗೆ ಒಂದು ಕೆಲಸ ಬರುವಂತಿದೆ. ಎರಡೂ ಕಣ್ಣುಗಳಿಂದ ಆತ ಆನಂದಾಶ್ರಗಳನ್ನು ಸುರಿಸಿದ. ಮಹಾದೇವನಿಗೆ ಪೂಜೆ ಮಾಡಿದ. 500 ಬಾರಿ ಆತ ನಮಸ್ಕಾರ ಮಾಡಿದ. ನಾವು 2 ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದ್ರೆ 1 ನಮಸ್ಕಾರ ಆಯಿತು. 1000 ಕೈಗಳನ್ನು ಜೋಡಿಸಿಕೊಂಡು ನಮಸ್ಕಾರ ಮಾಡಿದರೆ 500 ಬಾರಿ ನಮಸ್ಕಾರ ಆಯಿತು. ದೀರ್ಘದಂಡ ನಮಸ್ಕಾರ ಮಾಡಿದ ಆ ಶಿವನಿಗೆ. ಶಿವ ಆತನನ್ನು ಬಿಡದೆಬ್ಬಿಸಿದ. ವೀರನೇ ಎದ್ದೇಳು, ನೀನು ಹೊಂದಿರುವಂತಹ 1000 ತೋಳುಗಳಿಗೆ ಅನುರೂಪವಾದಂತಹ ಬಲ ಇರುವಂತಹ ಮಹಾಪರಾಕ್ರಮಿಯಾದಂತಹ ಒಬ್ಬನ ಜೊತೆಗೆ ನೀನು ಯುದ್ಧ ಮಾಡ್ತೀವಿ. ಅವನು ಅಂತ ಕುಲದಲ್ಲೇ ಹುಟ್ಟಿ ಬಂದವನಾಗಿರ್ತಾನೆ. ಮಹತ್ತರವಾದಂತಹ ನಿನ್ನ ಯುದ್ಧವನ್ನು ನೋಡ್ಲಿಕ್ಕೆ ನಿನ್ನ ಸೈನಿಕರಷ್ಟೇ ಅಲ್ಲ, ದೇವತೆಗಳು ಗಂಧರ್ವರೆಲ್ಲರೂ ಕೂಡ ಎದ್ದು ಬರ್ತಾರೆ. ತನ್ನ ದೊಡ್ಡ ರಥವನ್ನ ಏರಿ ತನ್ನ ಅರಮನೆಗೆ ಬಂದಂತವನು ಆ ಬಾಣಾಸುರ ಏರಿ ಬಂದು ತನ್ನ ಮಂತ್ರಿ ಆದಂಥ ಕುಭಾಂಡ ಅನ್ನೋವನ್ನು ಕರೆಸಿದ. ಕುಭಾಂಡ ಅನ್ನುವಂಥ ಮಂತ್ರಿ ಅವನನ್ನು ಕರೆಸಿ ಹೇಳಿದ, ನಿನಗೆ ಅತ್ಯಂತ ಪ್ರಿಯವಾದಂತಹ ಒಂದು ಸಮಾಚಾರವನ್ನು ನಾನು ಹೇಳುವನಿದ್ದೇನೆ. ಆ ಸಮಾಚಾರವನ್ನು ಕೇಳಿದ ಕೂಡಲೇ ನನಗೂ ಸಂತೋಷ ಆಗಿದೆ, ನಿನಗೂ ಸಂತೋಷ ಆಗಬೇಕು. ಆ ಸಮಾಚಾರವನ್ನು ಕೇಳು. ಆ ರಾಜ ಕೇಳಿದ, ಆ ಮಂತ್ರಿ ಕೇಳಿದ, ರಾಜನೇ ಆ ಸಮಾಚಾರ ಯಾವುದು ಅದನ್ನು ಹೇಳು. ಸ್ಕಂದನ ಅನುಗ್ರಹದಿಂದಾಗಿ ಆದರೂ, ಶಿವನ ಅನುಗ್ರಹದಿಂದಾಗಿ ಆದರೂ ಮತ್ತೇನಾದರೂ ವರ ನಿನಗೆ ಸಿಕ್ತಾ, ಬೇರೆ ಯಾವುದಾದ್ರೂ ಶಸ್ತ್ರಾಸ್ತ್ರ ಸಿಕ್ಕಿತ? ಭಗವಂತರಾವಂಥ ಶೂಲಪಾಣಿ ನಿನಗೆ 3 ಲೋಕಗಳ ಆಧಿಪತ್ಯವನ್ನು ಏನಾದರೂ ಕೊಟ್ಟನ, ಅಥವಾ ಇಂದ್ರನೇನಾದರೂ ನಿನಗೆ ಭಯಪಟ್ಟ ಮತ್ತೊಮ್ಮೆ ಪಾತಾಳ ಲೋಕಕ್ಕೆ ಓಡಿ ಹೋದ್ನ? ದ್ವಿತೀಯ ಮಕ್ಕಳಾದಂಥ ದೈತ್ಯರು ವಿಷ್ಣುವಿನ ಭಯದಿಂದ ಶಾಶ್ವತವಾಗಿ ಮುಕ್ತರಾದರೆ ಅದೇನಾದರೂ ಒಂದು ಸಮಾಚಾರವನ್ನು ಹೇಳು. ನಿನ್ನ ತಂದೆಯಾದಂತಹ ಬಲಿಚಕ್ರವರ್ತಿ ಪಾತಾಳ ಲೋಕದಲ್ಲಿ ಹೋಗಿದ್ದಾನಲ್ಲ ಇವತ್ತು. ಯಾಕೆಂದ್ರೆ ವಾಮನಾವತಾರ ಎತ್ತಿ ವಿಷ್ಣು ಆ ಬಲಿಯನ್ನ ಪಾತಾಳ ಲೋಕಕ್ಕೆ ಹೋಗಿ ಇದ್ದು ಬಿಡ್ಬೇಕು, ನೀನು ಇಲ್ಲಿಂದ ಹೊರಗೆ ಬರುವಂತಿಲ್ಲ, ಹೊರಗೆ ಬಂದ್ರೆ ನಿನ್ನ ತಲೆ 1000 ಚೂರು ಆಗ್ತದೆ ಅಂತ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದ. ಅಲ್ಲಿಂದ ಮುಂದೆ ಆ ಬಲಿಚಕ್ರವರ್ತಿ ಹೊರಗೆ ಬಂದಿರಲಿಲ್ಲ. ಆ ವಿಷ್ಣುವಿನ ಶಾಸನ ಏನಿತ್ತಲ್ಲ, ವಿಷ್ಣುವಿನ ಶಾಸನವನ್ನು ಮೀರಿ ನಿನ್ನ ಅಪ್ಪನಾದಂತಹ ಬಲಿಚಕ್ರವರ್ತಿ ಸಮುದ್ರವನ್ನು ಬಿಟ್ಟು ಹೊರಗೇನಾದರೂ ಬಂದನೋ ಹೇಗೆ? ಅದೇ ಏನಾದರೂ ಶುಭ ಸಮಾಚಾರವಿದೆಯೋ? ಆ ವಾಮನಾವತಾರದ ಕಥೆಯಲ್ಲಿ ನೆನಪು ಮಾಡ್ಕೊಂಡ ಕುಭಾಂಡ. ಯಾಕಂದ್ರೆ ಅವರು ಅವಾಗೆಲ್ಲ ಇದ್ರಲ್ಲ, ಎಲ್ಲರೂ ಸೋತ್ ಹೋಗಿದ್ರು. ಬಲಿಯನ್ನ ಸುತರ್ಲೋಕಕ್ಕೆ, ಪಾತಾಳ ಲೋಕಕ್ಕೆಲ್ಲ ಸುತರ್ಲೋಕಕ್ಕೆ ಬಂಧಿಸಿಟ್ಟು ಬಿಟ್ಟಿದ್ದ ವಿಷ್ಣು. ವೃಷಭಧ್ವಜನಾದಂತಹ ಪರಮಶಿವ ನಿನ್ನ ವಿಷಯದಲ್ಲಿ ಅತ್ಯಂತ ಪ್ರಸನ್ನನಾಗಿದ್ದಾನೋ ಇಲ್ವೋ? ಏನಾದರೂ ಅದ್ಭುತವಾದ ಘಟನೆ ನಡೆದಿರಬೇಕು, ಅದನ್ನು ಹೇಳು, ಶೀಘ್ರವಾಗಿ ಹೇಳುವಂತ ಕುಭಾಂಡ ಹೇಳಿದ ಕೂಡಲೇ ಆ ಬಾಣಾಸುರ ಅಸ್ಖಲಿತವಾದಂತಹ ಮಾತಿನಿಂದ ಆ ಕುಭಾಂಡನಿಗೆ ಹೇಳಲಿಕ್ಕೆ ಶುರು ಮಾಡಿದ. ಕುಭಾಂಡ, ನಿನಗೆ ಗೊತ್ತಿದ್ದೇ ಇದೆ, ಅನೇಕ ಕಾಲಕ್ಕಾದರೂ ಕೂಡ ಯಾರ ಜೊತೆಗೂ ಯುದ್ಧ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ನನಗೆ. ಅದೊಂದು ದೊಡ್ಡ ಕೊರತೆ ನನ್ನ ಮನಸ್ಸನ್ನ ಚುಚ್ಚುತ್ತಾ ಇತ್ತು. ನಾನು ಹೋಗಿ ಶಿವನನ್ನ ಕೇಳಿಕೊಂಡೆ, ಒಂದು ದೊಡ್ಡ ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಆ ಯುದ್ಧವನ್ನ ನಾನು ಯಾರ ಜೊತೆ ಮಾಡ್ತೇನೆ, ನನ್ನ ಮನಸ್ಸಿಗೆ ಮತ್ತು ನನ್ನ ತೋಳುಗಳಿಗೆ ಯಾವತ್ತೂ ಸಂತೋಷ ಸಿಗುವಂತಿದೆ, ಅದನ್ನ ಹೇಳು ಅಂತ ನಾನು ಕೇಳ್ಕೊಂಡೆ. ಆಗ ಆ ಮಹಾದೇವ ಬಹಳ ಹೊತ್ತಿನ ತನಕ ನಕ್ಕ, ಅಟ್ಟಹಾಸ ಮಾಡಿ ನಕ್ಕು ಹೇಳಿದ, ಮಯೂರಧ್ವಜ ಭಂಗಸ್ಥೆ ಭವಿಷ್ಯತಿ ಯದಾಸುರ ಯದಾತ್ಮಂ ಪ್ರಾಪ್ಸ್ಯತೆ ಯುದ್ಧಂ ಸುಮಹದ್ ತದ್ಧಿ ನಂದನ. ನಿನ್ನ ಧ್ವಜ ಇದೆಯಲ್ಲ, ಮಯೂರಧ್ವಜ, ನವಿಲಿನ ಧ್ವಜ, ಕಂದ ನಿನಗೆ ಕೊಟ್ಟದ್ದು, ಕುಮಾರ ಕೊಟ್ಟದ್ದು ಧ್ವಜ. ಆ ಧ್ವಜ ಯಾವತ್ತು ಕತ್ತರಿಸಿ ಕೆಳಗೆ ಬೀಳ್ತದಲ್ಲ, ಅದು ಕೆಳಗೆ ಬಿದ್ದಾಗ ನೀನು ಯುದ್ಧ ಅನುಭವಿಸ್ತಿ, ಯುದ್ಧ ಮಾಡುವಂತ ಪ್ರಸಂಗ ನಿನಗೆ ಬರ್ತದೆ. ಹೀಗೆ ಶಿವ ನನಗೊಂದು ಸಂತೋಷವನ್ನು ಸೂಚನೆ ಮಾಡಿದ್ದಾನೆ, ಅದನ್ನು ತಿಳಿಸ್ಬೇಕು ಅಂತ ನಿನ್ನ ಕಡೆ ಬಂದಿದ್ದೇನೆ ನಾನು ಅಂತ ಹೇಳಿದ. ಆ ಕುಮಾಂಡನಿಗೆ ಅದನ್ನು ಕೇಳಿ ಬಹಳ ಖೇದ ಆಯ್ತು. ರಾಜನೇ, ಎಂತ ಮಾತಾಡ್ತಿದ್ದಿ, ಧ್ವಜ ಭಂಗ ಆಗೋದು ಅಂದ್ರೆ ಅದೇನು ಶುಭ ಸಮಾಚಾರ ಅಲ್ಲ, ಅದು ನನಗೆ ಅವಮಾನಕರವಾದದ್ದು. ನಿನ್ನ ಸೈನ್ಯಕ್ಕೆ, ನಿನ್ನ ರಾಜಧಾನಿಗೆ ಬಹಳ ದುಃಖದಾಯಕವಾದಂತ ಸಂಗತಿ ಇದು. ಈಗ ಅವರಿಬ್ಬರು ಮಾತಾಡ್ತಾ ಕೂತಿದ್ದಾಗಲೇ ಆ ಮಯೂರ ಧ್ವಜ ಕೆಳಗೆ ಬಿದ್ದು ಬಿಡ್ತು.
ಕುಮಾಂಡನಿಗೆ ಮತ್ತಷ್ಟು ದುಃಖ ಆಯಿತು. ಬಾಣಾಸುರನಿಗೆ ಭಾರಿ ಸಂತೋಷ ಆಯಿತು, ಯುದ್ಧ ಮಾಡೋ ಪ್ರಸಂಗ ಬಂತಲ್ಲ ಅಂತೇಳಿ. ಅವನ ಮಂತ್ರಿ ಕುಮಾಂಡನಿಗೆ ಬಹಳ ದುಃಖ ಆಯಿತು. ಭೂಮಿ ನಡುವಿತಂತೆ ಧ್ವಜ ಭಂಗವಾದಾಗ ಭೂಮಿಯೊಳಗೆ ಸೇರಿರುವಂಥ ಬೆಕ್ಕು ಮೊದಲಾದ ಪ್ರಾಣಿಗಳು ಆರ್ತನಾದ ಮಾಡಿದವು. ದೇವ ಅಂತ ಇಂದ್ರ ಈ ಸಂದರ್ಭವನ್ನು ಕಾಯ್ತಾ ಇದ್ದ. ಆ ಶೋಣಿತಪುರದ ಮೇಲೆ ಮಳೆ ಬರದ, ನೀರಿನ ಮಳೆ ಅಲ್ಲ, ರಕ್ತದ ಮಳೆ. ಸೂರ್ಯ ಆ ಸಂದರ್ಭದಲ್ಲಿ ಭರಣಿ ನಕ್ಷತ್ರವನ್ನು ಪೀಡಿಸಿದ. ಅಂದ್ರೆ ಕೆಲವೆಲ್ಲ ಜ್ಯೋತಿಷಾಸ್ತ್ರ ಹೇಳುವಂತೆ ಕೆಲವು ಅಪಶಕುನಗಳು. ಪೀಡಿಸಿದ ಅಂದ್ರೆ ಯಾವ ತರ ಪೀಡಿಸಿದ ಅಂತ ಗೊತ್ತಿಲ್ಲ, ಅಂತೂ ಕೆಲವು ಜ್ಯೋತಿಷಾಸ್ತ್ರ ಹೇಳುವಂತೆ ಕೆಲವು ಶಕುನಗಳಷ್ಟೇ. ಭರಣಿ ನಕ್ಷತ್ರವನ್ನು ಪೀಡಿಸಿದ ಅಂತಿದೆ. ಅದರ ಅಭಿಪ್ರಾಯ ಏನು ನೋಡ್ಬೇಕಷ್ಟೇ, ಜ್ಯೋತಿಷಾಸ್ತ್ರವನ್ನು ಬಲ್ಲಂತೂ ಇಲ್ಲ, ಅದನ್ನು ಸಾಧ್ಯವಾದ್ರೆ ನೋಡ್ತೀನಿ. ಸೂರ್ಯಮಂಡಲದಿಂದ ಒಂದು ಮಹಾ ದೊಡ್ಡ ಉಲ್ಕೆ ಹೊರಗೆ ಬಂದು ಭೂಮಿಯನ್ನು ಬೇರಿಸಿಕೊಂಡು ಹೊರಗೆ ಬಂತು. ಆವಾಗ ಅಮಾವಾಸ್ಯೆ ಇರಲಿಲ್ಲ. ಅಮಾವಾಸ್ಯೆ ಇಲ್ಲದೆ ಇದ್ರೂ ಕೂಡ ರಾಹು ಹೊರಗೆ ಬಂದು ಸೂರ್ಯನನ್ನು ನುಂಗಿಬಿಟ್ಟ. ಸೂರ್ಯಗ್ರಹಣ ಆಗೋದು ಆವಾಗ ಅಮಾವಾಸ್ಯೆ ದಿವಸ, ಸರ್ವಕಾಲದ ದಿವಸ. ಅದಿಲ್ಲದೆ ಇದ್ರೂ ರಾಹು ಸೂರ್ಯನನ್ನು ನುಂಗಿದ. ಧೂಮಕೇತು ದಕ್ಷಿಣ ದಿಕ್ಕಿಗೆ ಬಂದು ಕೂತ್ಕೊಂಡಿತ್ತು. ಸೂರ್ಯಮಂಡಲವೆಲ್ಲವೂ ಮಬ್ಬಾಯಿತು. ಇದೊಂದು ಕೆಟ್ಟ ಅಪಶಕುನವಾಗಿತ್ತು. ಕುಜ ಅಂದ್ರೆ ಮಂಗಳ ಗ್ರಹ ಏನಿತ್ತು ಅದು ಕೃತಿಕಾ ನಕ್ಷತ್ರವನ್ನು ಪ್ರವೇಶ ಮಾಡಿತ್ತು. ಬಾಣಾಸುರನ ಜನ್ಮ ನಕ್ಷತ್ರವಾದಂತಹ ರೋಹಿಣಿ ನಕ್ಷತ್ರಕ್ಕೆ ಅದು ಭಯಂಕರವಾಗಿತ್ತು. ಕಥೆಯನ್ನು ಬಹಳ ಆಕಸ್ಮಿಕವಾಗಿ ಕಂಡು ಬರ್ತದೆ. ಯಾಕಂದ್ರೆ ಕೃಷ್ಣನ ಜನ್ಮ ನಕ್ಷತ್ರವು ರೋಹಿಣಿ ನಕ್ಷತ್ರವೇ ಆಗಿತ್ತು. ಬಾಣಾಸುರನ ಜನ್ಮ ನಕ್ಷತ್ರವು ಕೂಡ ರೋಹಿಣಿ ನಕ್ಷತ್ರವೇ. ಅದರಲ್ಲಿ ಈ ಒಂದು ಭಯಂಕರವಾದಂತಹ ಅಪಶಕುನ ಕಾಣಿಸಿಕೊಂಡಿತ್ತು. ಆ ಬಾಣಾಸುರನ ಅರಮನೆಯಲ್ಲಿ ಒಂದು ದೊಡ್ಡ ವೃಕ್ಷವಿತ್ತು. ಆ ವೃಕ್ಷವನ್ನ ಕನ್ಯೆಯರು ಮತ್ತು ತಾಯಂದಿರು ಎಲ್ಲರೂ ಪೂಜೆ ಮಾಡ್ತಿದ್ರು. ಮದುವೆ ಆಗಬೇಕು ಅಂತ ಅಪೇಕ್ಷೆಪಟ್ಟಂತ ಕನ್ಯೆಯರು, ಮಕ್ಕಳಾಗಬೇಕು ಅಂತ ಅಪೇಕ್ಷೆಪಟ್ಟಂತ ತಾಯಂದಿರು ಎಲ್ಲರೂ ಅದಕ್ಕೆ ಗೌರವದಿಂದ ಪೂಜೆ ಮಾಡ್ತಿದ್ರು. ಅದೊಂದು ದೊಡ್ಡ ವೃಕ್ಷ ಕೆಳಗೆ ಬಿದ್ದು ಹೋಗ್ಬಿಡುತ್ತೆ. ಪವಿತ್ರ ವೃಕ್ಷಗಳು ಬಿದ್ದು ಹೋಗೋದು ಅಂದ್ರೆ ಅದು ಒಂದು ಅಪಶಕುನವೇ. ಆ ಕುಮಾಂಡನಿಗೆ ಏನ್ ಹೇಳ್ಬೇಕು ಅಂತ ತಿಳಿಯದೆ ಆತ ಸ್ತಬ್ಧನಾಗಿಬಿಟ್ಟ. ಮಹಾರಾಜನೇ, ಈ ಯಾವ ಉತ್ಪಾತಗಳು ನಮಗೆ ಶುಭ ಸೂಚಕವಾಗಿಲ್ಲ. ನಾನು, ನಿನ್ನ ಮಂತ್ರಿಗಳು, ಉಳಿದೆಲ್ಲ ಸೇವಕರು ಎಲ್ಲರೂ ಕೂಡ ಶೀಘ್ರದಲ್ಲಿ ವಿನಾಶ ಹೊಂದುತ್ತೇವೆ ಅಂತ ನನಗೆ ಅನಿಸ್ತಾ ಇದೆ. ನಿನ್ನ ದರ್ಪವು ಕೂಡ ಕೊನೆಗೊಳ್ಳಲಿದೆ. ಆದರೆ ನಿನಗೆ ಮಾತ್ರ ಈ ಅಪಶಕುನ ಅರ್ಥವಾಗ್ತಿಲ್ಲ. ಬಾಣಾಸುರ ವಿಚಾರ ಮಾಡಲಿಲ್ಲ. ತನ್ನ ಅರಮನೆಗೆ ಹೋದ, ಅಂತಃಪುರಕ್ಕೆ ಹೋದ. ತನ್ನ ಹಿಂಬಾಲಕರಾದಂಥ ದೈತ್ಯ ದಾನವ ಸ್ತ್ರೀಯರಿದ್ರಲ್ಲ ಅವ್ರ ಜೊತೆ ಸೇರಿ ಮದ್ಯಪಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಮೊದಲೇ ಯಾವತ್ತು ಉನ್ಮತ್ತನೇ ಆಗಿರ್ತಿದ್ದ, ಮತ್ತಷ್ಟು ಮದ್ಯಪಾನ ಮಾಡಿಬಿಟ್ಟ. ಕುಮಾಂಡನಿಗೆ ಮಾತ್ರ ಬಹಳ ಚಿಂತೆ ಆಯಿತು. ರಾಜ ದೊಡ್ಡ ಪ್ರಮಾದವನ್ನು ಮಾಡ್ತಿದ್ದಾನೆ, ಎಲ್ಲರನ್ನು ಗೆದ್ದು ಬಿಡಬೇಕು ಅಂತ ಗುಂಗಿನಲ್ಲಿದ್ದಾನೆ. ಇವನ ಈ ಕ್ಷೇಮಕ್ಕಾಗಿ ನಾನು ಏನು ಆಲೋಚನೆ ಮಾಡಬೇಕು? ಭಗವಂತನ ಅಂತ ತ್ರ್ಯಂಬಕನೇ ಅಂದ್ರೆ ಮಹಾಶಿವನೇನೋ ಇಲ್ಲೇ ನೆಲೆಸಿದ್ದಾನೆ. ಆದರೆ ಅವನು ನೆಲೆಸಿದ ಮಾತ್ರಕ್ಕೆ ಈ ಅಪಶಕನಗಳನ್ನು ನಾವು ತಡ್ಕೊಳ್ಳೋದಾದ್ರೂ ಹೇಗೆ? ಈ ಯಾವ ಉತ್ಪಾತಗಳು ಸುಳ್ಳಾಗಲಿಕ್ಕಿಲ್ಲ. ಅದಕ್ಕಾಗಿ ಈಗ ನಾನು ಏನು ಆಲೋಚನೆ ಮಾಡಬೇಕು? ಈ ಯುದ್ಧವನ್ನಾದರೂ ತಪ್ಪಿಸುವಂತಿಲ್ಲ. ಹೀಗೆ ಆ ಕುಮಾಂಡ ತನ್ನ ರಾಜನಾದಂತಹ ಬಾಣಾಸುರ ಮತ್ತು ರಾಜಧಾನಿಯಾದಂತಹ ಶೋಣಿತಪುರ ಅದರ ಕ್ಷೇಮ ಸಮಾಚಾರವನ್ನು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 116ನೇ ಅಧ್ಯಾಯ ಸಮಾಪ್ತ ಆಗಿದೆ.